ಈ ನಾರ್ತ್ ಅಲ್ಲಿ ಅಡಿಗೆ ಮನೆ ಮಾಡ್ಕೊಬಿಟ್ಟು ಬುದ್ಧಿಹೀನತೆ ಆಗುವಂಥದ್ದು, ಮಕ್ಕಳ ಎಜುಕೇಶನ್ ಡೌನ್ ಆಗುವಂಥದ್ದು, ಮನೆ ಅವಾಗ ನಾರ್ತ್ ಅಲ್ಲಿ ನೀವೆಲ್ಲರೂ ಒಟ್ಟಿಗೆ ಕೂತ್ಕೊತ ನ್ಯೂ ವಿಷನ್ಸ್ ಅಂತ ಮಕ್ಕಳ ಎಜುಕೇಶನ್ ಮಾಡಬೇಕು, ಒಬ್ರಿಗೊಬ್ರು ಸಪೋರ್ಟ್ ಮಾಡುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ ವಾಸ್ತು ತರಗತಿ ಪ್ರಾರಂಭ ಆಗುತ್ತೆ, ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ತುಂಬ ಜನ ವಾಸ್ತುಗೆ ಸೇರಬೇಕು ಅಂತ ಇದ್ರಿ. ಒಂದು ಸ್ವಲ್ಪ ನನ್ನ ಕೆಲಸದ ಒತ್ತಡದಲ್ಲಿ ಹೊಸ ಬ್ಯಾಚ್ ಶುರು ಮಾಡಿರಲಿಲ್ಲ, ಮತ್ತು ಬೇರೆ ಬೇರೆ ಬ್ಯಾಚ್ಗಳು ನಡೀತಾ ಇದೆ. ಆ ಬ್ಯಾಚ್ ಆದಮೇಲೆ ವಾಸ್ತು ತರಗತಿ ಪ್ರಾರಂಭ ಆಗುತ್ತೆ. ಅದ್ರ ಜೊತೆಗೆ ಭಾಳ ಖುಷಿ ವಿಷಯ ಏನಂದರೆ, ತುಂಬ ಜನ ಹೇಳ್ತಾ ಇದ್ದಾರೆ, ಸರ್ ನಿಮ್ಮ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ನಿಮ್ಮ ಪ್ರೋಗ್ರಾಮ್ ನೋಡ್ಕೊಂಡು ನಾವು ಮನೆ ಕಟ್ಟಿದ್ದೀವಿ, ನಮ್ಮ ಗ್ರೂಪ್ ಪ್ರವೇಶಕ್ಕೆ ಬರಬೇಕು, ಮತ್ತು ನಮ್ಮ ಮನೆಗೆ ಒಂದ್ಸರಿ ಬಿಡು ಮಾಡ್ಕೊಂಡು ಬಂದು ಹೋಗ್ಬೇಕು, ಜೊತೆಗೆ ನೀವು ಹೇಳಿದ್ದೆಲ್ಲ ಪಾಲಿಸಿದ್ದೀವಿ ಸರ್ ಅನ್ನುವಂಥದ್ದು ಇದೆಯಲ್ಲ, ಬಹಳ ಖುಷಿ ಆಯಿತು. ಜೊತೆಗೆ ನನ್ನ ಇಂಟೆನ್ಷನ್ ಏನಂದರೆ, ಉದ್ದೇಶ ಬಹಳ ಮುಖ್ಯವಾಗಿ ಜನರಿಗೆ ಸರಿಯಾದ ಮಾಹಿತಿಯನ್ನು ತಲುಪಿಸುವಂಥ ಒಂದು ಕಾರ್ಯ ಮಾಡ್ತಾ ಇದ್ದೇನೆ. ನೋಡಿ, ಈಗ ನಾನು ಪ್ರೋಗ್ರಾಮ್ ಮಾಡಿದ ತಕ್ಷಣ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬಂದುಬಿಡಬೇಕು, ಅವ್ರು ನನಗೆ ಫೀಸ್ ಕೊಟ್ಬಿಡ್ಬೇಕು, ಯಾವ ಇಂಟೆನ್ಷನು ಇಲ್ಲ. ಅದಕ್ಕೆ ಯಾವ ವಿಚಾರವನ್ನು ನಾನು ಅರ್ಧಂಬರ್ಧಂ ಹೇಳಲ್ಲ. ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಐ ಎಮ್ ಎ ಸಿಂಗಲ್ ಪರ್ಸನ್, ನಾನು ಒಬ್ಬ ವ್ಯಕ್ತಿ. ಕರ್ನಾಟಕ ಅಂತಲೇ ನಾವು ಅಂದ್ಕೊಂಡ್ರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ರಿ. ಅವ್ರು ಅಷ್ಟು ಜನಕ್ಕೂ ಬಂದು ನನ್ನ ಕನ್ಸಲ್ಟೇಷನ್ ಮಾಡೋಕ್ಕಾಗಲ್ಲ. ಹಬ್ಬಬ್ಬ ಅಂದರೆ ನನ್ನ ಕೈಲಿ ನನ್ನ ಬೇರೆ ಬೇರೆ ಕ್ಲಾಸು, ನನ್ನ ಕನ್ಸಲ್ಟೇಷನ್ನು, ಬೇರೆ ಬೇರೆ ಆಫೀಸ್ ಕನ್ಸಲ್ಟೇಷನ್ ಎಲ್ಲ ಬಿಟ್ಟು ವಾರಕ್ಕೊಂದೆರಡು ದಿನ ಅಂದ್ರೂ, ವಾರಕ್ಕೊಂದೆರಡು ದಿನ 5 ಮನೆ ಅಂದ್ರೂ ನನ್ನ ಕೈಲಿ ಎಷ್ಟು ಸಾಧ್ಯ ನೋಡಲಿಕ್ಕೆ. ಅದರಿಂದ ನನ್ನ ಉದ್ದೇಶ ಇಸ್ ಎ ಪ್ಯೂರ್ಲಿ ಸರ್ವಿಸ್ ಓರಿಯೆಂಟೆಡ್. ಅದರಿಂದ ನೀವೆಲ್ಲರೂ ಕೂಡ ವಾಸ್ತುವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮ ಮನೆಯನ್ನು ಸರಿಯಾಗಿ ನಿರ್ಮಾಣ ಮಾಡಿಕೊಂಡು ಆ ಮನೆಯಲ್ಲಿ ನೀವು ಸುಖವಾಗಿದ್ದರೆ ನಾನು ಮಾಡಿರುವಂಥ ಕೆಲಸ ಸಾರ್ಥಕವಾಗ್ತದೆ. ಅದರ ಜೊತೆಗೆ ನೋಡಿ, ವಾಸ್ತು ಅಂದರೆ ಅದೊಂದು ಕನ್ಸ್ಟ್ರಕ್ಷನ್, ಅದನ್ನು ಪರಿಹಾರ ಅಂತ ಫಸ್ಟು ಪಾರ್ಟ್ 2 ಬಂದು ಪರಿಹಾರ, ಆದರೆ ಫಸ್ಟ್ ಬಂದು ಕನ್ಸ್ಟ್ರಕ್ಷನ್ ಮೆಥಡ್ ಅಂತ ತಗೊಳ್ಳಿ. ವಾಸ್ತು ಅಂದರೆ ನನ್ನ ಮನೆಯನ್ನು ಪಾಸಿಟಿವ್ ಆಗಿ ಹೇಗೆ ಮಾಡ್ಕೋಬೇಕು, ಒಂದು ಯಂತ್ರವನ್ನು ನಾವು ಹೇಗೆ ಬರಿತೀವೋ ಅದೇ ರೀತಿ ಒಂದು ಗೃಹ ನಿರ್ಮಾಣವನ್ನು ನಾವು ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಆ ಮನೆಯಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣ್ತೀವಿ. ಜೊತೆಗೆ ತುಂಬ ಜನ ತುಂಬ ದೂರಗಳಿಂದ ಚಿತ್ರದುರ್ಗ, ಶಿವಮೊಗ್ಗ, ಧಾರವಾಡ, ಹುಬ್ಳಿ, ಬಳ್ಳಾರಿ ತುಂಬ ಫೋನ್ಸ್ಗಳು ಬರುತ್ತೆ. ದಯವಿಟ್ಟು ಕ್ಷಮೆ ಇರಲಿ, ನಾನು ತುಂಬ ಟ್ರಾವೆಲಿಂಗ್ ಮಾಡಲಿಕ್ಕೆ ಸಮಯ ಇಲ್ಲದ ಕಾರಣ ನಾನು ತುಂಬ ದೂರದ ಊರುಗಳಿಗೆ ಹೋಗ್ತಾ ಇಲ್ಲ. ನನ್ನ ಟೈಮ್ ಶೆಡ್ಯೂಲಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಮಾಡ್ತಾ ಇದ್ದೇನೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಅಥವಾ ಎನಿ ಎಮರ್ಜೆನ್ಸಿ ಇದ್ದರೆ ಒಂದ್ಸರಿ ನಿಮ್ಮ ಪ್ಲ್ಯಾನ್ಗಳನ್ನು ತೊಗೊಂಡು ಬನ್ನಿ, ನಾನು ಖಂಡಿತವಾಗಿಯೂ ನಾನು ನಿಮಗೆ ಕರೆಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಅದರ ಜೊತೆಗೆ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ವಾಸ್ತುವನ್ನು ತಿಳ್ಕೊಂಡು ಒಂದು ನೆಮ್ಮದಿಯ ಕುಟೀರವನ್ನು ಕಟ್ಕೊಂಡು ಆ ಮನೆಯಲ್ಲಿ ನೀವು ಸುಖವಾಗಿದ್ದರೆ ಖಂಡಿತ ನಮ್ಮ ಕಾರ್ಯಕ್ರಮಕ್ಕೆ ಸಾರ್ಥಕತೆಯ ಭಾವನೆ ಬರುತ್ತೆ ಅಂತ ಹೇಳ್ತಾ, ಇವತ್ತು ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರ ದಿಕ್ಕು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಉತ್ತರ ದಿಕ್ಕು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿಕ್ಕು. ಉತ್ತರ ನೋಡಿ, ಅಕಸ್ಮಾತ್ ಈ ಉತ್ತರ ದಿಕ್ಕು ನೋಡಿ, ಇದು ಉತ್ತರ, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ. ನೀವು ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಆದಷ್ಟು ಈ ಪ್ಲೇಸ್ ಇದೆಯಲ್ಲ, ಇದನ್ನ ಓಪನ್ ಸ್ಪೇಸ್ ಆಗೇ ಬಿಡುವ ಪ್ರಯತ್ನವನ್ನ ಜಾಸ್ತಿ ಮಾಡಿ. ನೋಡಿ, ತುಂಬ ಜನ ಬಾಡಿಗೆಗೆ ಬರುವಂಥ ಸಂದರ್ಭದಲ್ಲಿ ಅಥವಾ ಮನೆ ಕಟ್ಟುವಂಥ ಸಂದರ್ಭದಲ್ಲಿ, ಸರ್ 3 ರೂಮ್ ಬೆಡ್ರೂಮ್ ಚಿಕ್ಕದು ಮಾಡಿರ್ತಾರೆ, 3 ರೂಮ್ ಇದ್ದರೆ ಬಾಡಿಗೆ ಜಾಸ್ತಿ ಬರ್ತದೆ, ಅಥವಾ ಇನ್ನೊಂದು ರೂಮ್ ಇದ್ದರೆ ನಮ್ಗೆ ಅನುಕೂಲ ಆಗುತ್ತೆ, ಎಲ್ಲೂ ಕೂಡ, ಮತ್ತು ಪ್ರತಿಯೊಂದು ರೂಮ್ಗೂ ಟಾಯ್ಲೆಟ್ಸ್ಗಳು, ತುಂಬ ಕಂಜೆಸ್ಟೆಡ್ ಆಗಿ ಮನೆಯನ್ನು ಕಟ್ತೀರಿ. ಆ ಥರ ಮಾಡಿಬಿಡಿ, ಯಾಕಂದರೆ ಗಾಳಿ ಬೆಳಕು ಎಷ್ಟು ಬರುತ್ತೋ ಅಷ್ಟು ಕೂಡ ಅನುಕೂಲಗಳಾಗುತ್ತೆ. ನೋಡಿ, ಯಾರೆಲ್ಲ ಈ ಉತ್ತರ ದಿಕ್ಕಿನಲ್ಲಿ ನೀವು ಫ್ಯಾಮಿಲಿ ಏರಿಯಾ ಅಂತ ಮಾಡ್ಕೋತಿರೋ, ಅಂದರೆ ಫ್ಯಾಮಿಲಿ ಕುತ್ಕೊಂಡು ಟಿ ವಿ ನೋಡೋದಿರ್ಬೋದು, ಅಥವಾ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡುವಂತಹ ಒಂದು ಪ್ಲೇಸನ್ನು ಮಾಡ್ಕೋತಿರೋ, ಯಾವಾಗ ನಾರ್ತಲ್ಲಿ ನೀವೆಲ್ಲರೂ ಒಟ್ಟಿಗೆ ಕೂತ್ಕೋತಾರೆ, ಇಟ್ ಇಸ್ ಎ ಬುದ್ಧಿ ಗ್ರಹ.
ಯಾವಾಗ ಇಲ್ಲಿ ನೀವು ಕೂತ್ಕೋತೀರಾ, ನ್ಯೂ ವಿಷನ್ಸ್ ಅಂತ ಅಂದ್ರೆ ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ಥಾಟ್ ಪ್ರೋಸೆಸ್ಸು, ಮತ್ತೆ ಮುಂದೆ ನಾವೇನ್ ಮಾಡಬೇಕು, ಮಕ್ಳ ಎಜುಕೇಶನ್ ಮಾಡಬೇಕು, ಸಂಬಂಧಗಳು ಗಟ್ಟಿಯಾಗುವಂಥದ್ದು, ಬಾಂಧವ್ಯ ಜಾಸ್ತಿ ಆಗುವಂಥದ್ದು, ಹೊಸ ಹೊಸ ವಿಷನ್ಸ್, ಒಬ್ರಿಗೊಬ್ರು ಸಪೋರ್ಟ್ ಮಾಡುವಂಥದ್ದು, ಈ ರೀತಿಯ ಅನುಕೂಲಗಳು ನಿಮಗೆ ಜಾಸ್ತಿ ಆಗ್ತದೆ. ಆದಷ್ಟು ನಾರ್ತ್ ಅಲ್ಲಿ ನೀವು ಫ್ಯಾಮಿಲಿ ಕೂತ್ಕೊಳ್ಳುವಂತಹ ಲಿವಿಂಗ್ ಏರಿಯಾನ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದು. ಎರಡನೇದು, ನಾ ಈ ಮನೆಗೆ ಬಂದ ಮೇಲೆ ಇಷ್ಟೇ ಸಾಕಾಗಲ್ಲಪ್ಪ, ನಾನು ಒಂದು ಸ್ವಲ್ಪ ಸಂಪಾದನೆ ಮಾಡಬೇಕು, ನಾನು ಮಾಡುವಂಥ ಪ್ರಯತ್ನಕ್ಕೆ ಒಂದಷ್ಟು ಅನುಕೂಲ ಆಗಬೇಕು, ಫೈನಾನ್ಷಿಯಲಿ ಗ್ರೋತ್ ಆಗಬೇಕು, ನಾನು ಇನ್ನೊಂದು ಸೈಡ್ ತಗೋಬೇಕು, ಅಥವಾ ಮನೆ ಕೆಳಗೆ ಕಟ್ಟಿದ್ದೀನಿ ಮೇಲ್ಗಡೆ ಒಂದು ಬಾಡಿಗೆಗೆ ಬರೋ ಥರ ಕಟ್ಟಬೇಕು, ಈ ಥರ ಏನಾದ್ರು ಯೋಚನೆಗಳಿದ್ರೆ ನೀವು ಎಕ್ಸಾಕ್ಟ್ ನಾರ್ತನ್ನ ಓಪನ್ ಬಿಡಲೇಬೇಕಾಗತ್ತೆ. ಅಂದರೆ ಒಂದು ದೊಡ್ಡ ಕಿಟಕಿಯನ್ನು ಕೊಡಬೇಕು ಈ ನಾರ್ತಲ್ಲಿ. ಮತ್ತೆ ಮಾರ್ನಿಂಗ್ ಟೈಮ್ ಸ್ವಲ್ಪ ಹೊತ್ತು ಓಪನ್ ಮಾಡಿಬಿಡ್ಬೇಕು, ಮತ್ತೆ ನಾರ್ತಿಂದ ಗಾಳಿ ಬೆಳಕು ಬರಬೇಕು. ಯಾರ ಮನೆಯಲ್ಲಿ ನಾರ್ತಲ್ಲಿ ತುಂಬ ದೊಡ್ಡ ಕಿಟಕಿ ಇರ್ತದೋ, ನೀವು ಸಾಮಾನ್ಯವಾಗಿ ನೋಡಿ ಆ ಮನೆಯವ್ರು ತುಂಬ ಅಭಿವೃದ್ಧಿ ಆಗ್ತಾರೆ, ಅಥವಾ ಅವ್ರಿಗೆ ಎಷ್ಟೇ ಸ್ಟ್ರಗಲ್ಸ್ ಬರ್ತಾ ಇದ್ರು ಕೂಡ ಒಂದಷ್ಟು ಆಸ್ತಿ, ದುಡ್ಡು ಕಾಸು, ರೊಟೇಷನ್, ವ್ಯಾವಹಾರಿಕವಾಗಿ ಅನುಕೂಲಗಳು ಆಗ್ತಾನೆ ಇರ್ತದೆ. ಅದರಿಂದ ನೀವು ಈ ಜಾಗದಲ್ಲಿ ನಾರ್ತಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಓಪನ್ ಸ್ಪೇಸ್, ಅಥವಾ ಓಪನ್ ಸ್ಪೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಕಿಟಕಿಯನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಜೊತೆಗೆ ಒಂದು ಲಿವಿಂಗ್ ಸ್ಪೇಸ್ ಮಾಡ್ಕೋಬೇಕು, ಎರಡನೇದು ಬಂದು ಈ ಜಾಗದಲ್ಲಿ ಒಂದು ದೊಡ್ಡ ಕಿಟಕಿಯನ್ನ ಇಟ್ಕೋಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಮತ್ತೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ಈ ಜಾಗದಲ್ಲಿ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಡಸ್ಟ್ ಪಿನ್ ಅನ್ನ ಇಡಬಾರ್ದು. ಯಾವಾಗ ನೀವು ಅಕಸ್ಮಾತ್ ಡಸ್ಟ್ ಪಿನ್ ಅನ್ನ ಇಟ್ಬಿಡ್ತಿರೋ ಆವಾಗ ನಿಮ್ಮ ಐಡಿಯಾಸ್ ಎಲ್ಲ ಬ್ಲಾಕೇಜ್ ಆಗಕ್ಕೆ ಶುರುವಾಗುತ್ತೆ, ಮತ್ತು ಮನೆಯಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಸ್ಗಳು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ನಿಮಗೆ ಜಾಸ್ತಿ ಆಗ್ತದೆ. ಅಕಸ್ಮಾತ್ ಈ ನಾರ್ತ್ ಅಲ್ಲಿ ಏನಾದರೂ ಟಾಯ್ಲೆಟ್ ಬಂತು, ಸಾಮಾನ್ಯವಾಗಿ ನೋಡಿ ನಾರ್ತ್ ದಿಕ್ಕಲ್ಲಿ ತುಂಬಾ ಜನ ಬೆಂಗಳೂರಲ್ಲಿ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಟಾಯ್ಲೆಟ್ಗಳನ್ನ ಮಾಡ್ತಾರೆ. ಎಕ್ಸಾಕ್ಟ್ ನಾರ್ತ್ ಅಲ್ಲಿ ನೀವು ಟಾಯ್ಲೆಟ್ ಇಟ್ಟ ತಕ್ಷಣನೇ ನಿಮಗೆ ನ್ಯೂರೋ ಪ್ರಾಬ್ಲಮ್ಗಳು, ಸೈಕಿಯಾಟ್ರಿಸ್ಟ್ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಅನ್ವಾಂಟೆಡ್ ಮತ್ತು ಸೊಂಟದ ಕೆಳಭಾಗ ಅಂತ ಏನ್ ಹೇಳ್ತೀವಿ, ಇಂಥ ಜಾಗಗಳಲ್ಲಿ ಹೆಚ್ಚು ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರುವಂಥದ್ದು, ಯೂರಿನರಿ ಟ್ರ್ಯಾಕ್ ಪ್ರಾಬ್ಲಮ್ಸ್ಗಳಾಗುವಂಥದ್ದು, ಐ ಶುಗರ್ ಜಾಸ್ತಿ ಆಗುವಂಥದ್ದು, ನ್ಯೂರೋ ಪ್ರಾಬ್ಲಮ್ ಜಾಸ್ತಿ ಆಗುವಂಥದ್ದು, ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುವಂಥದ್ದು, ಈ ಥರ ಪ್ರಾಬ್ಲಮ್ಗಳು ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಅದರಿಂದ ಈ ಜಾಗದಲ್ಲಿ ಟಾಯ್ಲೆಟ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು, ಡಸ್ಟ್ ಪಿನ್ ಅನ್ನ ಇಡಬಾರ್ದು. ಜೊತೆಗೆ ಅಕಸ್ಮಾತ್ ಈ ನಾರ್ತ್ ಅಲ್ಲಿ ಏನಾದ್ರೂ ಅಡಿಗೆ ಮನೆ ಮಾಡ್ಕೊಬಿಟ್ರಿ, ನೀವು ಈ ನಾರ್ತ್ ಅಲ್ಲಿ ಅಡಿಗೆ ಮನೆ ಮಾಡ್ಕೊಬಿಟ್ರಿ, ನಾರ್ತ್ ಅಲ್ಲಿ ಅಡಿಗೆ ಮನೆ ಮಾಡ್ಕೊಂಡ ತಕ್ಷಣನೇ ನೋಡಿ ಅದು ಬುದ್ಧಿಗ್ರಹ ಬುಧ ಇರುವಂಥ ಜಾಗ ಮತ್ತು ಕುಬೇರ ವಾಸ ಮಾಡುವಂಥ ಜಾಗ, ಅದು ವಾಟರ್ ಎಲಿಮೆಂಟ್ ಝೋನ್, ಇದು ಎಮೋಷನ್ಸ್. ಯಾವಾಗ ನಾವು ನಾರ್ತನ್ನ ವಾಟರ್ ಎಲಿಮೆಂಟ್ ಅಂತ ಕರಿತೀವೋ, ವಾಟರ್ ಅಂದ ತಕ್ಷಣನೇ ಅಲ್ಲಿ ತಾಯಿ ಫೀಲಿಂಗ್ಸ್ ಬಂದ್ಬಿಡುತ್ತೆ, ಎಮೋಷನ್ಸು, ಪ್ರೀತಿ, ಬಾಂಧವ್ಯ, ಸಂಬಂಧಗಳು ಅಂತ. ಯಾವಾಗ ನಾವು ಅಲ್ಲಿ ಫೈರ್ ಎಲಿಮೆಂಟ್ ತಗೊಬಿಡ್ತೀವೋ ಅಗ್ರೆಷನ್ ಜಾಸ್ತಿ ಆಗ್ಬಿಡುತ್ತೆ. ನೀರು ಮತ್ತು ಬೆಂಕಿ ಎರಡೂ ಕೂಡ ಅಪೋಸಿಟ್ ರಿಯಾಕ್ಷನ್ಸ್. ಮತ್ತೆ ಬುಧನ ಕಾರಕತ್ವಗಳೆಲ್ಲ ಹಾಳಾಗುತ್ತೆ, ಅಂದ್ರೆ ಬುದ್ಧಿಹೀನತೆ ಆಗುವಂಥದ್ದು, ಮಕ್ಕಳ ಎಜುಕೇಶನ್ ಡೌನ್ ಆಗುವಂಥದ್ದು, ಮನೆಯ ಹೆಣ್ಣು ಮಕ್ಕಳಲ್ಲಿ ಸಂಬಂಧಗಳು ಉಳಿದೇ ಇರುವಂಥದ್ದು, ಅತ್ತೆ ಸೊಸೆ ಮತ್ತು ಮಗಳು ಸಂಬಂಧಿಕರ ಜೊತೆ ಅಥವಾ ಮಗಳ ಜೊತೆ ಸಂಬಂಧಗಳನ್ನು ಕೆಡಿಸ್ಕೊಳ್ಳುವಂಥದ್ದು, ಮನೆಯಲ್ಲಿ ಒಂದಲ್ಲ ಒಂದು ಕಿರಿಕಿರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಬುಧ ಯಾವಾಗ ವೀಕ್ ಆಗಕ್ಕೆ ಶುರುವಾಗ್ತಾನೋ ಈಗೋ ತುಂಬಾ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬುದ್ಧಿ ಇರೋದ್ರಿಂದ ನನ್ನ ಮಾತನ್ನ ಯಾರು ಕೇಳ್ತಾ ಇಲ್ಲ ಅಂತ ಈಗೋ ಪ್ರಾಬ್ಲಮ್ ಜಾಸ್ತಿ ಆಗಿ, ಎಲ್ಲೂ ಕೂಡ ಜಾಬ್ಗೆ ಹೋದೆ, ನನಗೆ ಆ ಜಾಬ್ ಇಷ್ಟ ಇಲ್ಲ, ನನಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಇವ್ರು ಸರಿಯಾಗಿ ನನ್ನ ನಡ್ಸ್ಕೊತಾ ಇಲ್ಲ, ಮತ್ತೆ ಮನೇಲಿ ಒಬ್ಬರು ಮಾತನ್ನ ಒಬ್ರು ಕೇಳದೇ ಇರುವಂಥ ಪರಿಸ್ಥಿತಿಗಳು ಜಾಸ್ತಿ ಆಗ್ತದೆ. ಅದರಿಂದ ಈ ಎಕ್ಸಾಕ್ಟ್ ನಾರ್ತ್ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ನೀವೇನ್ ಮಾಡಬೇಕು, ಅಡಿಗೆ ಮನೆಯನ್ನ ಇಡಬಾರ್ದು. ಬಹಳ ಪ್ರಮುಖವಾಗಿ ಇಂಥ ವಿಚಾರಗಳನ್ನ ತಿಳ್ಕೊಬೇಕು. ಯಾಕಂದ್ರೆ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಸುಮ್ಮನೆ ಮನೆ ಕಟ್ಬಿಡ್ತೀವಿ ಅಥವಾ ಅನುಕೂಲಕ್ಕೆ ತಕ್ಕಂತ ರೀತಿಯಲ್ಲಿ ನಾವು ಕಟ್ಬಿಡ್ತೀವಿ. ಜೊತೆಗೆ ಇನ್ನೊಂದೇನಂದ್ರೆ, ನಾರ್ತ್ ಮಲ್ಕೊಳ್ಳುವಂತ ರೂಮ್ ಅನ್ನ ಮಾಡುವಂಥದ್ದು. ಇಲ್ಲಿ ಮಲಗುವಂತ ರೂಮ್ ನೋಡಿ, ಯಾರೆಲ್ಲ ಈ ದಿಕ್ಕಲ್ಲಿ ಹೆಚ್ಚು ಮಲಗ್ತಾರೋ ಅವ್ರಿಗೆ ಸ್ಲೀಪಿಂಗ್ ಡಿಸಾರ್ಡರು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ನಿದ್ರಾಹೀನತೆ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರ್ತದೆ, ಮತ್ತೆ ನ್ಯೂರೋ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ, ಮತ್ತೆ ಅವ್ರಿಗೆ ಸೋಮಾರಿತನ, ಆಲಸ್ಯತನ ಜಾಸ್ತಿ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಕ್ಟಿವ್ನೆಸ್ ಕಮ್ಮಿ ಆಗುವಂಥದ್ದು, ಒಂದು ದಿನ ಹೋದ್ರೆ 3 ದಿನ ಹೋಗದೆ ಇರುವಂಥದ್ದು, 1-2 ದಿನ ಆಕ್ಟಿವ್ ಆಗಿ ಹೋಗ್ಬಿಟ್ಟು ಖುಷಿಯಾಗಿ ಮಾಡ್ಬಿಟ್ಟು 3ನೇ ದಿನಕ್ಕೆ ಅಯ್ಯೋ ಅಂತ ಇರುವಂಥದ್ದು. ಅಕಸ್ಮಾತ್ ದಂಪತಿಗಳು ಗಂಡ ಹೆಂಡತಿ ಆ ಥರ ಏನಾದ್ರು ಮಲ್ಕೊಂಡ್ರೆ ಅವರ ಸಂಬಂಧಗಳು ಹಾಳಾಗುವಂಥದ್ದು, ಅಥವಾ ಮಕ್ಕಳು ಮಲ್ಕೊಂಡ್ರೆ ಅವ್ರ ಎಜುಕೇಶನ್ ಮೇಲೆ ದುಷ್ಪರಿಣಾಮಗಳು ಬೀರುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕೆ ಯಾವಾಗಲೂ ಕೂಡ ನಾರ್ತನ್ನ ಒನ್ಲಿ ಕೂಡ ಸ್ಟಡಿ ಏರಿಯಾ ಅಂತ ಮಾಡ್ಕೋಬೇಕು, ಕೂತ್ಕೊಂಡು ಓದಬೇಕು ಒಂದಷ್ಟೊತ್ತು, ಅಲ್ಲಿ ಬರುವಂಥ ಗಾಳಿ ಬೆಳಕನ್ನು ತಗೋಬೇಕು, ಮಲ್ಕೊಳ್ಳುವಂಥ ಜಾಗವನ್ನ ಬೇರೆ ಕಡೆ ಮಾಡ್ಕೋಬೇಕು. ಅದರಿಂದ ಈ ನಾರ್ತ್ ಝೋನ್ ಅಂತ ಏನ್ ಕರಿತೀವಿ, ಆದಷ್ಟು ಈ ನಾರ್ತ್ ಝೋನ್ ಅಲ್ಲಿ
ಲಿವಿಂಗ್ ಸ್ಪೇಸು ದೊಡ್ಡ ಕಿಟಕಿಗಳನ್ನ ಇಟ್ಕೊಳ್ಳಿ. ನಾ ಹೇಳದಂತ ಯಾವುದನ್ನು ಕೂಡ ಅಲ್ಲಿ ಮಾಡ್ಕೋಬೇಡಿ, ಮಾಡ್ಕೊಂಡ್ರೆ ಸಮಸ್ಯೆ ಆಗತ್ತೆ. ಅದ್ರ ಜೊತೆಗೆ ಯಾವುದೇ ಒಂದು ಗೃಹ ನಿರ್ಮಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಐ ರಿಕ್ವೆಸ್ಟ್ ಆಲ್ ಪ್ಲಾನ್ ಕರೆಕ್ಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ನೀವು ಆರ್ಕಿಟೆಕ್ಟ್ ಡಿಸೈನ್ ಮಾಡ್ಕೋಬೇಡಿ ಅಂತ ನಾನು ಹೇಳಲ್ಲ, ಇಂಟೀರಿಯರ್ ಮಾಡ್ಕೋಬೇಡಿ ಅಂತ ಹೇಳಲ್ಲ, ಆದ್ರೆ ಅದು ನಮ್ಗೆ ಹಿಂಸೆ ಮಾಡುವಷ್ಟು ಮಾಡ್ಕೋಬಾರ್ದು. ಮನೆಗೆ ಹೋಗೋವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಕಾಂಪಿಟೇಷನ್ಸ್ಗಳಿಗೆ ನಾವು ಇಲ್ಲ ಇಲ್ಲ ನಮಗೆ ಗುಜರಾತಿಂದ ನಾವು ಗ್ರಾನೈಟೇ ಹಾಕಿಸ್ಬೇಕು, ಮಾರ್ಬಲ್ಲೇ ಹಾಕಿಸ್ಬೇಕು, ನೀವು ಈ ಥರದ್ದೇ ಸೆಟ್ ಹಾಕಬೇಕು. ಎಸ್ ಅಗ್ರಿ, ನಿಮ್ಮ ಹತ್ರ ದುಡ್ಡಿದೆ ನೀವು ಮಾಡಿ. ಆದರೆ ಆ ಮನೆಗೆ ಹೋದ್ಮೇಲೆ ಆ ಎಲ್ಲವನ್ನ ಮಾಡೋದ್ರಿಂದ ಅನುಕೂಲ ಆಗತ್ತಾ, ಒಳ್ಳೇದಾಗತ್ತಾ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ. ಅದರಿಂದ ಬಹಳ ಎಚ್ಚರಿಕೆಯನ್ನು ತಗೊಂಡು ಈ ಉತ್ತರ ದಿಕ್ಕಿನ ವಾಸ್ತುವನ್ನು ಸರಿ ಮಾಡ್ಕೊಂಡಿದ್ದೆ ಆದರೆ 100% ಅನುಕೂಲ ಆಗುತ್ತೆ ಅಂತ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.